ಎರಡನೇ ಅವತಾರ ಕೂರ್ಮ ಅವತಾರ. ಇಂದ್ರ ದುರ್ವಾಸನ ಮುನಿಯಿಂದ ಶಾಪಗ್ರಸ್ತನಾದ. ಅತ್ಯವಿಲ್ಲದ ಹಾಗೂ ಅತಿ ಭಯಂಕರ ಯುದ್ಧ ಸುರ ಮತ್ತು ಅಸುರರ ನಡುವೆ ನಡೆದಿದ್ದೇ ಇತ್ತು. ಯುದ್ಧದಲ್ಲಿ ಗೆದ್ದವರು ಅಧಿಕಾರ ಮತ್ತು ಸಂಪತ್ತನ್ನು ಅನುಭವಿಸಿಕೊಂಡಿರುತ್ತಿದ್ದರು. ಇಂತಹ ಮತ್ತೊಂದು ಯುದ್ಧ ನಡೆದು ಸುರರಿಗೆ ಅಂದರೆ ದೇವತೆಗಳಿಗೆ ವಿಜಯವಾಯಿತು. ದೇವೇಂದ್ರ ಅಮರಾವತಿಯ ಆಧಿಪತ್ಯ ಹೊಂದಿ ಸ್ವರ್ಗ ಲೋಕದ ಸುಖ ಸಂಪತ್ತನ್ನು ಅನುಭವಿಸಿಕೊಂಡಿದ್ದ. ಹೀಗೆಂದು ದಿನ ದೇವೇಂದ್ರ ತನ್ನ ಐರಾವತವನ್ನೇರಿ ವಿಹಾರಕ್ಕೆ ಹೊರಟಿದ್ದ. ಆಗ ಈತನಿಗೆ ದಾರಿಯಲ್ಲಿ ದುರ್ವಾಸನ ಮುನಿಯು ಭೇಟಿಯಾಯಿತು. ದುರ್ವಾಸ ಮುನಿ ತನ್ನ ಮುಂಗೋಪದ ಸ್ವಭಾವಕ್ಕೆ ತುಂಬ ಹೆಸರಾದವನು. ದುರ್ವಾಸ ಮುನಿ ವೈಕುಂಠಕ್ಕೆ ಬಂದು ವಿಷ್ಣುವನ್ನು ಭೇಟಿಯಾದಾಗ ವಿಷ್ಣು ಪ್ರೀತಿಯ ದ್ಯೂತ್ಯಕವಾಗಿ ಈತನಿಗೆ ಹೂಮಾಲೆಯೊಂದನ್ನು ಕೊಟ್ಟಿದ್ದ. ದುರ್ವಾಸ ಮುನಿ ಇಂದ್ರನನ್ನು ನೋಡಿ ತುಂಬ ಸಂತೋಷಗೊಂಡಿದ್ದ. ವಿಷ್ಣು ತನಗೆ ಕೊಟ್ಟಿದ್ದ ಹೂಮಾಲೆಯನ್ನು ಈತ ಇಂದ್ರನಿಗೆ ಕೊಟ್ಟು, ಇಂದ್ರ ಆ ಮಾಲೆಯನ್ನು ಐರಾವತದ ಕಂಬಸ್ಥಳದ ಮೇಲಿಟ್ಟು ಆನೆಗೆ ಅದು ಆಹಾರವಾಗಿದ್ದ ಕಾರಣ ಮಾಲೆಯನ್ನು ನೆಲಕ್ಕೆ ಬೀಳಿಸಿ ತುಳಿದು ಹಾಕಿತು. ಇದರಿಂದ ದುರ್ವಾಸ ಮುನಿಗೆ ಅವಮಾನವಾಯಿತು. ಇಂದ್ರ ಈ ರೀತಿ ಮಾಡಿದ್ದಕ್ಕೆ ದುರ್ವಾಸ ಮುನಿಗೆ ಕ್ರೋಧ ಉಕ್ಕಿ ಬಂತು. ಈತ ಮೊದಲೇ ಮುಂಗೋಪಿ ಸ್ವಭಾವದವ. ಇಂದ್ರನಿಗೆ ಶಾಪವನ್ನು ಕೊಡುತ್ತಾ ಹೇಳಿದ, ನಿನಗೆ ದೊರಕಿರುವ ಐಶ್ವರ್ಯ ಹಾಗೂ ಅಧಿಕಾರದಿಂದ ನಿನಗೆ ಅಹಂಕಾರ ಬಂದಿದೆ. ಅದಕ್ಕೆ ಹೀಗೆ ಉದ್ದಾಟತನದಿಂದ ವರ್ತಿಸಿರುವೆ. ನೀನು ನನ್ನನ್ನು ಅವಮಾನಪಡಿಸಿರುವೆ. ನಾನಷ್ಟೇ ಅಲ್ಲ, ವಿಷ್ಣುವನ್ನು ಕೂಡ ನೀನು ಅವಮಾನಗೊಳಿಸಿರುವೆ. ಏಕೆಂದರೆ ಈ ಮಾಲೆಯನ್ನು ವಿಷ್ಣು ನನಗೆ ಕೊಟ್ಟಿದ್ದ. ಅದರಿಂದ ದೇವತೆಗಳೆಲ್ಲ ಐಶ್ವರ್ಯ ಮತ್ತು ಅಧಿಕಾರವನ್ನು ಕಳೆದುಕೊಳ್ಳುವಂತಾಗಲಿ. ಇದು ನನ್ನ ಶಾಪ. ದುರ್ವಾಸನ ಮುನಿಗಳ ಶಾಪದಿಂದಾಗಿ ಇಂದ್ರನು ಸೇರಿದಂತೆ ದೇವತೆಗಳೆಲ್ಲರೂ ಮತ್ತೊಮ್ಮೆ ತಮ್ಮ ಐಶ್ವರ್ಯ ಅಧಿಕಾರವನ್ನು ಕಳೆದುಕೊಂಡು ನಿರ್ಗತರಾಗಿ ದುರ್ಬಲರಾದರು. ಇಂದ್ರನಿಗೆ ವಿಷ್ಣುವಿನ ಉಪದೇಶ. ಮತ್ತೆ ಎಂದಿನಂತೆ ಇಂದ್ರ ತನ್ನ ಹಿಂಬಾಲಕರನ್ನು ಕರೆದುಕೊಂಡು ವಿಷ್ಣುವಿನ ಬಳಿಗೆ ಬಂದ. ದೇವೇಂದ್ರನಿಗೆ ಮತ್ತು ದೇವತೆಗಳಿಗೆ ಅಧಿಕಾರ ಐಶ್ವರ್ಯ ಕಳೆದುಕೊಳ್ಳುವ ಸ್ಥಿತಿ ಏಕೆ ಬಂದಿತೆಂಬುದನ್ನು ಅರಿತಿದ್ದ ವಿಷ್ಣು ಅವರು ಮಾಡಿದ ತಪ್ಪಿಗಾಗಿ ಅವರನ್ನು ನಿಂದಿಸಿದ್ದ. ಇಂದ್ರ ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟು ವಿಷ್ಣುವಿನಲ್ಲಿ ಕ್ಷಮೆ ಬೇಡಿದ. ವಿಷ್ಣು ಇಂದ್ರನಿಗೆ ಉಪದೇಶ ನೀಡುತ್ತಾ ಹೇಳಿದ, ಮತ್ತೊಮ್ಮೆ ಎಲ್ಲ ಪರಿಸ್ಥಿತಿಯನ್ನು ಅವಗಾಹನೆ ಮಾಡಿ ಸರಿಪಡಿಸುವ ಸಮಯ ಬಂದಿದೆ. ನಮಗೆ ಅಧಿಕಾರವಿಲ್ಲ, ಅಂತಸ್ತಿಲ್ಲ ಹಾಗೂ ಐಶ್ವರ್ಯವಿಲ್ಲ. ಆದ್ದರಿಂದ ಅಸುರರೊಂದಿಗೆ ಯುದ್ಧ ಮಾಡುವ ಯೋಚನೆಯನ್ನು ಬಿಟ್ಟುಬಿಡಿ. ಆದರೆ ನಿಮಗೆ ಬುದ್ಧಿ ಇದೆ. ಅದರ ಚಾತುರ್ಯ ಉಪಯೋಗಿಸಿ ಅಸುರರಿಂದ ಐಶ್ವರ್ಯ ಅಧಿಕಾರ ಕಿತ್ತುಕೊಳ್ಳಿ. ಏಕೆಂದರೆ ನೀವೀಗ ಅಸುರರೊಂದಿಗೆ ಯುದ್ಧ ಮಾಡುವಷ್ಟು ಶಕ್ತರಲ್ಲ. ನಿಮಗೆ ನಾನು ಮಾರ್ಗದರ್ಶನ ಮಾಡುತ್ತೇನೆ. ನೀವು ಅದರಂತೆಯೇ ನಡೆದು ಅಸುರರೊಂದಿಗೆ ಮಿತ್ರತ್ವ ಸಾಧಿಸಿರಿ. ನೀವು ಅಮೃತವನ್ನು ಪಡೆದ ನಂತರ ಎಲ್ಲ ಜವಾಬ್ದಾರಿಯನ್ನು ನನಗೆ ಬಿಟ್ಟುಬಿಡಿ. ಅಮೃತ ನಿಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ. ವಿಷ್ಣುವಿನ ಉಪದೇಶ ಆಲಿಸಿದ ನಂತರ ದೇವೇಂದ್ರ ಅದರಂತೆಯೇ ನಡೆದುಕೊಳ್ಳಲು ನಿರ್ಧರಿಸಿ ತನ್ನ ಅಹಂಕಾರವನ್ನು ತೊರೆದು ಉತ್ಥಾನಕ್ಕೆ ಬರುತ್ತಿದ್ದ ಅಸುರರು ದೊರೆ ಬಲಿ ಚಕ್ರವರ್ತಿಯ ಹತ್ತಿರ ಬಂದ. ಬಲಿ ಚಕ್ರವರ್ತಿ ದೇವೇಂದ್ರನ ಮಾತು ಒಪ್ಪಿದ. ಅಸುರರು ರಾಜ ಬಲಿ ಅತ್ಯಂತ ಬಲವಂತನಾಗಿದ್ದ. ಮೊದಲೊಮ್ಮೆ ಬಲಿಯ ಇಂದ್ರನ ಆತನಾಗಿ ರಾಕ್ಷಸರ ಗುರು ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆ ಬಲದಿಂದ ಬದುಕಿ ವಿಶ್ವಜಿತ್ತೆಂದು ಯಾಗ ಮಾಡಿ ಅಗ್ನಿದೇವನಿಂದ ರಥಾಶ್ವಗಳನ್ನು ಪ್ರಹ್ಲಾದನಿಂದ ಮಹಾಧನಸ್ಸನ್ನು ಅಕ್ಷಯ ಬತ್ತಳಿಕೆಯನ್ನು ಪಡೆದು ಇಂದ್ರನನ್ನು ಗೆದ್ದು ಸ್ವರ್ಗದ ಅಧಿಕಾರಿಯಾಗಿದ್ದ. ಚಮತ್ಕಾರ ಮಾಯೆಯ ಮೂಲಕ ಯುದ್ಧ ಮಾಡುವುದರಲ್ಲಿ ಪರಿಣಿತನಾಗಿದ್ದ. ತುಂಬ ಮಹತ್ವಾಕಾಂಕ್ಷೆಯಿಂದ ಬಲಿ ಇಂದ್ರನ ಸ್ಥಾನವನ್ನು ಪಡೆಯಬೇಕೆಂದು ಇಂದ್ರನೊಡನೆ ಯುದ್ಧ ಮಾಡಿದ್ದ. ಆದರೆ ಈತ ತನ್ನ ಮುತ್ತಜ್ಜ ಹಿರಣ್ಯಕಶಿಪುವಿನಂತೆ ವಿಷ್ಣು ವಿರೋಧಿಯಾಗಿರಲಿಲ್ಲ. ಇಷ್ಟೇ ಅಲ್ಲ, ದೇವತೆಗಳನ್ನು ಕೂಡ ದ್ವೇಷಿಸುತ್ತಿರಲಿಲ್ಲ. ಈತ ತನ್ನ ಮುತ್ತಜ್ಜ ಹಾಗೂ ಮಹಾವಿಷ್ಣು ಭಕ್ತನಾದ ಪ್ರಹ್ಲಾದ ಅನೇಕ ಉತ್ತಮ ಗುಣಗಳನ್ನು ಬಳುವಳಿಕೆಯಾಗಿ ಪಡೆದುಕೊಂಡಿದ್ದ. ಅಮೂಲ್ಯ ವಸ್ತುಗಳೆಲ್ಲ ಇಂದ್ರನ ವಶದಲ್ಲಿದ್ದುದರಿಂದ ಬಲಿ ಇಂದ್ರನನ್ನು ಇಷ್ಟಪಡುತ್ತಿರಲಿಲ್ಲ. ಅಧಿಕಾರ ಕಳೆದುಕೊಂಡಿದ್ದ ಇಂದ್ರ ಬಲಿಯ ಹತ್ತಿರ ಬಂದಾಗ ಅಮೃತ ಸೇರಿದಂತೆ ಜಗತ್ತಿನಲ್ಲಿರುವ ಅಮೂಲ್ಯ ವಸ್ತುಗಳನ್ನು ಹಂಚಿಕೊಳ್ಳಲು ಬಲಿ ಇಂದ್ರನೊಂದಿಗೆ ಒಪ್ಪಿಗೆ ಸೂಚಿಸಿದ್ದ. ಆದರೆ
ದೇವತೆಗಳು ಅಸುರನೆಂದು ನಂಬುತ್ತಿರಲಿಲ್ಲ. ಅದರಂತೆಯೇ ದೇವತೆಗಳು ಬುದ್ಧಿವಂತರೆಂದು ಅವರು ನಮಗೆ ಮೋಸ ಮಾಡಲು ಹಿಂಜರಿಲಾರರೆಂದು ಅಸುರರು ಕೂಡ ದೇವತೆಗಳನ್ನು ನಂಬುತ್ತಿರಲಿಲ್ಲ. ಬ್ರಹ್ಮಾಂಡದಲ್ಲಿನ ಅದ್ಭುತ ಸಾಹಸ. ವಿಶಾಲವಾದ ಕ್ಷೀರಸಾಗರವನ್ನು ಮಥಿಸುವುದೇ ಈ ಅದ್ಭುತ ಸಾಹಸ. ಈ ಸಾಗರದಲ್ಲಿ ಹಿಂದೆಂದೂ ಮುಂದೆಂದೂ ಕೇಳದ ಕಂಡರಿಯದ ಸಂಪತ್ತು ಅಡಗಿತ್ತು. ದೇವತೆಗಳು ಅಸುರರೆಲ್ಲರೂ ಒಟ್ಟಿಗೆ ತುಂಬ ಉತ್ಸಾಹದಿಂದ ಹಾಗೂ ತಮ್ಮ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಂಡು ಅಮೃತವು ಸೇರಿದಂತೆ ವಿಶ್ವದ ಅಮೂಲ್ಯ ವಸ್ತುಗಳನ್ನು ಪಡೆಯಲು ಕ್ಷೀರಸಾಗರಕ್ಕೆ ಬಂದರು. ವಿಷ್ಣುವಿನ ಪವಿತ್ರ ವಾಹನವಾದ ಗರುಡ ಸಮುದ್ರವನ್ನು ಕಡೆಯಲು ಮುಂದಾಗಿರಿ. ಪರ್ವತವನ್ನು ಎತ್ತಿ ತಂದ ವಾಸುಕಿ. ಆದಿಶೇಷ ಅಥವಾ ಶೇಷನಾಗ ತನಗೂ ಅಮೃತ ಸಿಗಬೇಕೆಂದು ಷರತ್ತಿನಿಂದ ಸಮುದ್ರ ಮಥನಕ್ಕೆ ಹಗ್ಗವಾಗಲು ಒಪ್ಪಿಕೊಂಡ. ಮಾಸ್ಯಾವತಾರದ ಸಮಯದಲ್ಲಿ ಜಲಪ್ರಳಯದಲ್ಲಿ ಜೀವಿಗಳು ನಾಶವಾಗದಂತೆ ರಕ್ಷಿಸಲು ಶ್ರೀ ವಿಷ್ಣು ಹಾಗೂ ರಾಜ ಸತ್ಯವ್ರತದಿಂದ ವಾಸುಕಿ ಹಗ್ಗದಂತೆ ಉಪಯೋಗಿಸಲ್ಪಟ್ಟಿದ್ದ. ಈಗ ಮತ್ತೆ ಸುರರಿಗೆ ಸಮುದ್ರ ಮಥನ ಮಾಡಲು ಸಹಾಯ ಮಾಡುವುದಾಗಿ ಒಪ್ಪಿಕೊಂಡ. ವಾಸುಕಿಯನ್ನು ಮಂದರ ಪರ್ವತಕ್ಕೆ ಕಟ್ಟಲಾಯಿತು. ಕಡಗೋಲಿಗೆ ಕಟ್ಟುವ ಹಗ್ಗದಂತಾದ ವಾಸುಕಿ. ಆಗ ವಿಷ್ಣು ದೇವತೆಗಳಿಗೆ ವಾಸುಕಿಯ ಮುಖವನ್ನು ಹಿಡಿದುಕೊಳ್ಳುವಂತೆ ಹೇಳಿದ ಮತ್ತು ಅಸುರರಿಗೆ ವಾಸುಕಿಯ ಬಲ ಹಿಡಿಯುವಂತೆ ಹೇಳಿದ. ಇದರಿಂದ ತಮಗೆ ಮೋಸವಾಗುತ್ತದೆಯೇನೋ ಎಂದು ಅನುಮಾನಿಸಿದ್ದ ಅಸುರರು ವಾಸುಕಿಯ ಬಲ ಹಿಡಿಯಲು ಒಪ್ಪದೆ ಮುಖದ ಬಂದರು. ದೇವತೆಗಳು ವಾಸುಕಿಯ ಬಾಲ ಹಿಡಿದು ಸುರರು ಮತ್ತು ಅಸುರರು ಒಪ್ಪಿಕೊಂಡರು. ಪರಸ್ಪರ ದಿಕ್ಕುಗಳನ್ನು ಬದಲಾಯಿಸಿದ್ದರು. ಸುರರು ಸಂಪೂರ್ಣ ಸಹಕಾರದಿಂದ ಸಮುದ್ರ ಮಥನ ಪ್ರಾರಂಭಿಸಿದ್ದರು. ಸಮುದ್ರ ಮಥನ ಪ್ರಾರಂಭವಾಗುತ್ತಿದ್ದಂತೆ ಒಂದು ಸಮಸ್ಯೆ ಎದುರಾಯಿತು. ಕಡಗೋಲಿನಂತೆ ಉಪಯೋಗಿಸುತ್ತಿದ್ದ ಮಂದಗಿರಿ ಪರ್ವತ ಜಾರುತ್ತಾ ಕೆಳಗೆ ಕುಸಿದು ತೊಡಗಿತ್ತು. ಸಮುದ್ರದ ತಳ ಸೇರಿ ಕುಳಿತಿತ್ತು. ವಾಸುಕಿ ಸರ್ಪದ ಮೈ ಜಾರುತ್ತಿದ್ದರಿಂದ ಹೀಗಾಯಿತು. ಇದರಿಂದ ದೇವತೆಗಳು ಹಾಗೂ ಅಸುರರು ನಿರಾಶೆ ಹೊಂದಿದ್ದರು. ಮೊದಲೇನೋ ಗರುಡ ಪರ್ವತವನ್ನು ಬುಡ ಸಮೇತ ಕಿತ್ತು ತಂದಿದ್ದ. ಆದರೆ ಈಗ ಸಮುದ್ರದ ತಾಳದಲ್ಲಿ ಮುಳುಗಿರುವ ಪರ್ವತವನ್ನು ಮೇಲೆ ತರುವವರ್ಯಾರು ಎಂಬ ಸಮಸ್ಯೆ ಎದುರಾಯಿತು. ವಿಷ್ಣು ಕೂರ್ಮ ಅವತಾರ ತಳೆದ. ಎದುರಾಗಿದ್ದ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕೆಂದು ಯಾರಿಗೂ ತಿಳಿಯಲಿಲ್ಲ. ವಿಶ್ವದ ಅದ್ಭುತವಾದ ಸಾಹಸವನ್ನು ನಿಲ್ಲಿಸಿ ಎಲ್ಲರೂ ತಮ್ಮ ತಮ್ಮ ವಾಸಸ್ಥಾನಗಳಿಗೆ ಹಿಂತಿರುಗಲು ನಿರ್ಧರಿಸಿದ್ದರು. ಎಲ್ಲರ ಮುಖದಲ್ಲಿ ನಿರಾಶೆ ಎದ್ದು ಕಾಣುತ್ತಿತ್ತು. ಸಮುದ್ರದಲ್ಲಿ ಮುಳುಗಿದ್ದ ಮಂದಗಿರಿ ಪರ್ವತ ತೇಲಿ ಮೇಲೆ ಬರುವುದೇನೋ ಎಂದು ಎಲ್ಲರೂ ಸಮುದ್ರದತ್ತ ನೋಡತೊಡಗಿದ್ದರು. ಆದರೆ ಅಲ್ಲಿ ಏನೂ ನಡೆದಿಲ್ಲವೇನೋ ಎಂಬಂತೆ ಸಮುದ್ರದ ನೀರು ಶಾಂತವಾಗಿ ಬಿಟ್ಟಿತು. ಸಮುದ್ರವನ್ನು ಮಥಿಸುವ ಆಸೆ ಹೊಂದಿದ್ದವರೆಲ್ಲ ನಿರಾಶೆಯಿಂದ ಚಿಂತಿಸಿದ್ದರು. ನಾಚಿಕೆಯಿಂದ ತಲೆ ತಗ್ಗಿಸಿದ್ದರು. ಏನೊಂದು ಮಾಡಲು ತೋಚದೆ ತಲೆ ಕರೆದುಕೊಂಡರು. ಕೊನೆಗೆ ಅಸಹಾಯಕರಂತೆ ಕೈಮುಗಿದು ವಿಷ್ಣುವಿನತ್ತ ನೋಡಿದರು. ವಿಷ್ಣು ಅವರೆಲ್ಲರ ನಿರಾಶೆಪೂರಿತ ಮುಖಗಳನ್ನು ನೋಡಿ ಮುಗುಳುನಕ್ಕ. ದೇವತೆಗಳು ಮತ್ತು ಅಸುರರು ಜೀವನದಲ್ಲಿ ತಾವೆಲ್ಲವನ್ನೂ ಕಳೆದುಕೊಂಡು ಭಾವನೆಯಿಂದಿದ್ದರು. ಈಗ ಮತ್ತೆ ವಿಷ್ಣು ಮಧ್ಯೆ ಪ್ರವೇಶಿಸುವ ಸಮಯ ಬಂದಿತು. ಮುಳುಗಿದ್ದ ಪರ್ವತವನ್ನು ಮೇಲೆತ್ತಲು ಉಪಯುಕ್ತ ಜೀವಿ ಯಾವುದೆಂಬುದನ್ನು ವಿಷ್ಣುವಿನ ನೆನಪಿಗೆ ಬಂತು. ಅದೇ ಕೂರ್ಮ, ಆಮೆ. ಸಪಾಟದ ಬೆನ್ನು ಇರುವ ಇದೊಂದೇ ಪ್ರಾಣಿ ಭಾರವಾದ ಪರ್ವತವನ್ನು ಹೊತ್ತು ನಿಲ್ಲುವ ಸಾಮರ್ಥ್ಯ ಪಡೆದಿತ್ತು. ಆದ್ದರಿಂದ ವಿಷ್ಣು ಕೂರ್ಮಾವತಾರ ತಾಳಿದ್ದ. ಸಮುದ್ರದಲ್ಲಿ ಮುಳುಗಿ ಮಂದಗಿರಿ ಪರ್ವತದ ಕೆಳಗೆ ಬಂದ ಅದನ್ನು ತನ್ನ ಬೆನ್ನ ಮೇಲೆ ಹೊತ್ತು ಸಮುದ್ರದಿಂದ ಮೇಲೆ ಬಂದ. ಮತ್ತೆ ಯಾವ ಅಡಚಣೆಗಳಿಲ್ಲದೆ ಸಮುದ್ರ ಮಥನ ಪ್ರಾರಂಭವಾಯಿತು. ವಾಸುಕಿಯ ನುಣುಪಾದ ಚರ್ಮದಿಂದ ಪರ್ವತ ಜಾರಿ ಮತ್ತೆ ಸಮುದ್ರದೊಳಕ್ಕೆ ಬೀಳದಂತೆ ಎಚ್ಚರ ವಹಿಸಲಾಯಿತು. ಕೂರ್ಮಾವತಾರ ತಾಳಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿ ವಿಷ್ಣುವಿಗೆ ದೇವಾಸುರರು ನಮಸ್ಕರಿಸಿದ್ದರು. ಕೂರ್ಮಾವತಾರದ ಉದ್ದೇಶ ಪೂರ್ಣವಾಗಿದ್ದಕ್ಕೆ ಎಲ್ಲರಿಗೂ ಸಂತೋಷವಾಯಿತು. ಶಿವ ನೀಲಕಂಠನಾದ. ಸಮುದ್ರ ಮಥನ ಅತ್ಯಂತ ರಭಸದಿಂದ ಜಾರತೊಡಗಿತ್ತು. ದೇವತೆ ಮತ್ತು ಅಸುರರು ಎರಡು ಪಕ್ಷಗಳವರಲ್ಲಿ ಉತ್ಸಾಹ ಮೇರೆ ಮೀರಿತು.
ಆದರೆ ಹುಂಬು ಬುದ್ಧಿಯವರಾದ ಅಸುರರಿಗೆ ತಮ್ಮ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಗೊತ್ತಾಗಲೇ ಇಲ್ಲ. ಅವರು ವಾಸುಕಿಯ ಮುಖದತ್ತ ನಿಂತಿದ್ದರು. ವಾಸುಕಿ ತನ್ನ ಹಲವಾರು ಮೂಗಿನ ಹುರುಳುಗಳಿಂದ ವಿಷದ ಗಾಳಿಯನ್ನು ಬಿಡತೊಡಗಿದ್ದ. ಹೀಗೆ ಅಸುರರು ವಿಷದ ಗಾಳಿಯನ್ನು ಸೇವಿಸತೊಡಗಿದ್ದರು. ನಿಧಾನವಾಗಿ ಒಬ್ಬೊಬ್ಬರೇ ಸತ್ತು ಬೀಳತೊಡಗಿದ್ದರು. ವಿಷ್ಣುವಿನ ನಂಬಿಕೆ ದೈವಭಕ್ತಿ ಇರದ ದೈತ್ಯರು ಒಬ್ಬರಾಗಿ ಸಾಯುವ ಮೂಲಕ ಬೆಲೆ ತೆರೆತೊಡಗಿದ್ದರು. ಆದರೆ ದೇವತೆಗಳು ಸೇರಿದಂತೆ ಅಸುರರಿಗೆ ಕೂಡ ಮತ್ತೊಂದು ಭಯಂಕರ ಸಮಸ್ಯೆ ಎದುರಾಯಿತು. ಸಮುದ್ರದ ಮಥನದಲ್ಲಿ ಕ್ಷೀರಸಾಗರದಿಂದ ಪ್ರಪ್ರಥಮವಾಗಿ ಹಾಲಾಹಲ ಎಂಬ ಮಹಾ ಭಯಂಕರ ವಿಷಯ ಉತ್ಪತ್ತಿಯಾಯಿತು. ಈ ವಿಷ ಗಾಳಿಯಲ್ಲೆಲ್ಲ ಹರಡಿ ದೇವತೆಗಳು ಅಸುರರು ಅಸ್ವಸ್ಥರಾಗತೊಡಗಿದ್ದರು. ಹಾಲಾಹಲದ ಪ್ರಕೋಪ ತಡೆಯಲಾರದೆ ಕುಸಿದು ಬೀಳತೊಡಗಿದ್ದರು. ಹಾಲಾಹಲ ಜಗತ್ತಿನ ತುಂಬ ವ್ಯಾಪಿಸುತ್ತಾ ಕೋಲಾಹಲ ಎಬ್ಬಿಸಿತು. ವಿಷ್ಣು ಜಲಪ್ರಳಯದಿಂದ ನೀರಿನಲ್ಲಿ ಮುಳುಗಿದ್ದ ಪೃಥ್ವಿಯನ್ನು ವರಹ ಅವತಾರ ತಾಳಿ ಬ್ರಹ್ಮನಿಗೆ ಹಿಂತಿರುಗಿಸಿದ್ದ. ಅದೇ ಸಮಯ ಹಿರಣ್ಯಾಕ್ಷನ ಸಂಹಾರ ಕೂಡ ಮಾಡಿದ್ದ. ನಂತರ ಬ್ರಹ್ಮ ಜೀವಿಗಳ ಉದ್ಧಾರಕ್ಕಾಗಿ ಸ್ವಯಂಭೂಹು ಎಂಬ ಹಾಗೂ ಶತರೂಪ ಇವರನ್ನು ಸೃಷ್ಟಿಸಿ ಪೃಥ್ವಿಯನ್ನು ಇವರ ವಾಸಕ್ಕಾಗಿ ಹಾಗೂ ಮನುಷ್ಯನ ಸಂತಾನದ ಅಭಿವೃದ್ಧಿಗಾಗಿ ನೀಡಿದ. ಈಗ ಅದೆಲ್ಲವೂ ಹಾಲಾಹಲದಿಂದ ಸರ್ವನಾಶವಾಗುವ ಸ್ಥಿತಿ ಉಂಟಾಗಿತ್ತು. ಅಸಹಜವಾಗಿ ಹಾಗೂ ಆಯೋಜನಬದ್ಧವಾಗಿ ಪೃಥ್ವಿ ಸರ್ವನಾಶವಾಗುವುದಕ್ಕೆ ಲಯಕರ್ತನಾದ ಶಿವ ಬಿಡಲಿಲ್ಲ. ಹಾಲಾಹಲವನ್ನೆಲ್ಲ ತನ್ನ ಬೊಗಸೆಗೆ ತುಂಬಿಕೊಂಡು ಒಂದೇ ಗುಟ್ಕಿಗೆ ನುಂಗಿಬಿಟ್ಟ. ಆದರೆ ಶಿವನ ಪತ್ನಿ ಪಾರ್ವತಿ ಶಿವನ ಗಂಟಲು ನೀಲಿ ಬಣ್ಣವಾಯಿತು. ಹೀಗೆ ಹಾಲಾಹಲ ವಿಷದ ಪ್ರಭಾವ. ಹಾಲಾಹಲದಿಂದ ಶಿವನ ಗಂಟಲು ನೀಲಿಯಾಗಿದ್ದರಿಂದ ಈತನಿಗೆ ನೀಲಕಂಠ, ವಿಷಕಂಠ ಎಂಬ ಹೆಸರುಗಳು ಬಂದವು. ಶಿವ ಈ ಹೆಸರುಗಳಿಂದಲೂ ಪೂಜಿಸಲ್ಪಟ್ಟ. ವಾಲಿ ವಿಷ್ಣುವಿನಿಂದ ವರ ಪಡೆದ. ಸಮುದ್ರ ಮಥನನೆಂಬ ಅದ್ಭುತ ಕಾರ್ಯ ಹಿಂದೆಂದೂ ನಡೆದಿರಲಿಲ್ಲ. ದೇವತೆಗಳು ಹಾಗೂ ಅಸುರರು ಸಮುದ್ರವನ್ನು ಮಥಿಸಿ ದುರ್ಬಲರಾಗಿ ಹೋಗಿದ್ದರು. ಆದರೂ ಕೂಡ ಉತ್ಸಾಹವನ್ನು ಮತ್ತೆ ಒಗ್ಗುಗೂಡಿಸಿಕೊಂಡು ಕಾರ್ಯ ಮುಂದುವರಿಸಿದ್ದರು. ಅದೇ ಸಮಯಕ್ಕೆ ವಾನರರ ರಾಜ ವಾಲಿ ಕುತೂಹಲದಿಂದ ಸಮುದ್ರ ಮಥನ ನೋಡಲು ಅಲ್ಲಿಗೆ ಬಂದ. ಈತ ಸುರರಿಗಿಂತ ಬಲಶಾಲಿಯಾಗಿದ್ದ. ದೇವತೆಗಳಿಗೆ ಸಹಾಯ ಮಾಡುವಂತೆ ವಿಷ್ಣು ಈತನಿಗೆ ಹೇಳಿದ್ದ. ವಾಲಿ ಸಂತೋಷದಿಂದ ವಿಷ್ಣುವಿನ ಆಜ್ಞೆಯನ್ನು ಪಾಲಿಸಿದ. ಇದಕ್ಕೆ ಪ್ರತಿಫಲವಾಗಿ ವಿಷ್ಣು ವಾಲಿಗೆ ವರ ನೀಡಿದ್ದ. ವಾಲಿಯ ಎದುರಿಗೆ ಯುದ್ಧಕ್ಕೆ ಬಂದ ನಿಂತ ಈತನ ವೈರಿಯು ಅರ್ಧಶಕ್ತಿ ಈತನಿಗೆ ಬರಲೆಂದು ವರ ನೀಡಿದ್ದ. ವಾಲಿ ಜನ್ಮದಿಂದಲೇ ಅತ್ಯಂತ ಬಲಿಶಾಲಿಯಾಗಿದ್ದ. ವಿಷ್ಣುವಿನಿಂದ ವರ ಪಡೆದ ನಂತರ ವಾಲಿಗೆ ವೈರಿಗಳೇ ಇಲ್ಲದಂತಾದರು. ವಿಷ್ಣುವಿನ ವರ ಪಡೆದ ವಾಲಿ ಅತ್ಯಂತ ಸಂತೋಷಗೊಂಡು ಸಮುದ್ರ ಮಥನಕ್ಕೆ ಸಹಕರಿಸಿದ್ದ. ಉದಾರ ಸಮುದ್ರ. ಎಲ್ಲ ಪ್ರಾರಂಭಿಕ ಸಮಸ್ಯೆಗಳು ಪರಿಹಾರವಾಗಿ ಸಮುದ್ರ ಮಥನ ಅತ್ಯಂತ ರಭಸದಿಂದ ನಡೆದ ಮೇರುಮಟ್ಟು ತಲುಪಿತು. ಸಮುದ್ರ ತನ್ನ ರಹಸ್ಯವಾದ ಹಾಗೂ ಅತ್ಯಂತ ವಿಸ್ತಾರವಾದ ಗರ್ಭದಲ್ಲಿ ಅಡಗಿದ್ದ ಅಪಾರ ಸಂಪತ್ತನ್ನು ಹೊರಚೆಲ್ಲತೊಡಗಿತ್ತು. ಅದರಲ್ಲಿ ಅಸಂಖ್ಯ ಜೀವವುಳ್ಳ ಹಾಗೂ ನಿರ್ಜೀವ ವಸ್ತುಗಳು ಇದ್ದವು. ವಿವಿಧ ರೀತಿಯ ಅಪಾರ ಸಂಪತ್ತು ಸಮುದ್ರದಿಂದ ಹೊರಗೆ ಬರುವುದನ್ನು ನೋಡಿ ದೇವತೆಗಳು ಅಸುರರು ಆಶ್ಚರ್ಯಪಟ್ಟರು. ಆ ಸಂಪತ್ತಿಗೆ ಬೆಲೆ ಕಟ್ಟದಾದರೂ ಅಂತಹ ವಸ್ತುಗಳನ್ನೆಂದು ಈ ಮೊದಲು ಅವರ್ಯಾರೂ ನೋಡಿಯೇ ಇರಲಿಲ್ಲ. ಬಂಗಾರ, ವಜ್ರ, ವಿವಿಧ ರೀತಿಯ ಲೋಹಗಳು ಹೊರಬಂದವು. ಸುರಾಸುರರು ಅವುಗಳತ್ತ ಅಷ್ಟು ಗಮನ ಹರಿಸದಿದ್ದರೂ ಮೊದಲು ತಾವು ಒಪ್ಪಂದ ಮಾಡಿಕೊಂಡಂತೆ ಅವುಗಳನ್ನು ತಮ್ಮಲ್ಲಿ ಹಂಚಿಕೊಂಡರು. ಬಲಿಗೆ ಉಚ್ಚೈಶ್ರವಸ ಎಂಬ ಕುದುರೆ, ಇಂದ್ರನಿಗೆ ಐರಾವತ ಎಂಬ ಆನೆ ದೊರೆತವು. ಅಗ್ನಿಹೋತ್ರಿ ಎಂಬ ಪವಿತ್ರ ಹಸು ತನ್ನ ಕರುವಿನೊಂದಿಗೆ ಹೊರಗೆ ಬಂದಾಗ ಇವುಗಳನ್ನು ಋಷಿಗಳು ಪಡೆದುಕೊಂಡರು. ಕಾಮಧೇನು ಎನ್ನುವ ಇನ್ನೊಂದು ಹಸು ಹೊರಗೆ ಬಂದಾಗ ಇದು ಕೂಡ ಋಷಿಗಳ ಪಾಲಿಗೆ ಬಂದಿತು. ಅಸುರರಿಗೆ ಈ ಹಸುಗಳು ಪವಿತ್ರ ಶಕ್ತಿಯ ಕುರಿತು ಗೊತ್ತಿರಲಿಲ್ಲ. ಅವರು ಇವುಗಳನ್ನು ಕುರಿತು ತಲೆ ಕೆಡಿಸಿಕೊಳ್ಳದೆ ಇನ್ನಿತರ ಹಲವಾರು ವಸ್ತುಗಳನ್ನು ಪಡೆದುಕೊಂಡರು. ನಂತರ ಪವಿತ್ರ ಹಸು, ಸುರಭಿ, ಪಾರಿಜಾತ ವೃಕ್ಷ, ಅಪ್ಸರೆಯರು ಅಲ್ಲದೆ ಸಮುದ್ರದಿಂದ ಇನ್ನೂ ಹಲವಾರು ಅಸಂಖ್ಯ ವಸ್ತುಗಳು ಹೊರಬಂದವು. ಸುರರು ಯಾವುದೇ ತಕರಾರಿಲ್ಲದೆ ಇವೆಲ್ಲವನ್ನು ಸಮನಾಗಿ ಹಂಚಿಕೊಂಡರು. ಇವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು
ಕೌಸ್ತುಭಮಣಿ. ಇದೊಂದು ಅಪರೂಪವಾದ ವಜ್ರ. ಇದು ವಿಷ್ಣುವಿಗೆ ಅರ್ಪಿಸಲ್ಪಟ್ಟಿತು. ನಂತರ ಅತ್ಯಂತ ಪ್ರಮುಖ ಸಂಗತಿ ನಡೆದು ವಿಷ್ಣುವಿನ ಪತ್ನಿ ಶ್ರೀ ಲಕ್ಷ್ಮಿ ಕಮಲದಲ್ಲಿ ಕುಳಿತು ಸಮುದ್ರದಿಂದ ಹೊರಬಂದಳು ಮತ್ತು ತಾನೇ ಸ್ವಯಂ ವಿಷ್ಣುವಿನ ಹತ್ತಿರ ಹೋದಳು. ಈಕೆ ಸಂಪತ್ತಿನ ದೇವತೆ ಹಾಗೂ ಅದೃಷ್ಟ ನೀಡುವವಳು. ಆದ್ದರಿಂದ ಸಹಜವಾಗಿಯೇ ವಿಷ್ಣುವನ್ನು ಸೇರಿದ್ದಳು. ನಂತರ ಬಂದವಳು ವಾರುಣಿ. ಈಕೆ ಮತ್ತೇರಿಸುವ ಸಕಲ ಪಾನೀಯಗಳ ದೇವತೆ. ಅಸುರರು ಸ್ವಾಭಾವಿಕವಾಗಿಯೇ ವಾರುಣಿಯನ್ನು ಪಡೆದುಕೊಂಡರು. ಇದಕ್ಕೆ ಯಾರಿಂದಲೂ ವಿರೋಧ ವ್ಯಕ್ತವಾಗಲಿಲ್ಲ. ಸಮುದ್ರ ಮಥನದಲ್ಲಿ ಅಮೃತೋತ್ಸವ. ಸಮುದ್ರದ ಮಥನದಿಂದ ಅಪಾರ ಸಂಪತ್ತು ಐಶ್ವರ್ಯವನ್ನು ಪಡೆದುಕೊಂಡಿದ್ದ ಸುರಾಸುರರು ತುಂಬ ಸಂತೋಷದಿಂದಿದ್ದರು. ಆದರೂ ಅವರಿಗಿನ್ನೂ ತೃಪ್ತಿಯಾಗಿರಲಿಲ್ಲ. ಅವರು ತುಂಬ ಕಾತುರದಿಂದ ಅಮೃತಕ್ಕಾಗಿ ಕಾಯತೊಡಗಿದ್ದರು. ಕೊನೆಗೆ ತೇಜಸ್ವಿ ಪುರುಷನಾದ ಧನ್ವಂತ್ರಿ ಸಮುದ್ರದಿಂದ ಹೊರಗೆ ಬಂದ. ಈತನು ಪ್ರಮುಖವಾಗಿ ಹೊಳೆಯುತ್ತಿದ್ದುದರಿಂದ ನೋಡಲಾಗದೆ ಎಲ್ಲರೂ ಕ್ಷಣಕಾಲ ಕಣ್ಣು ಮುಚ್ಚಿಕೊಂಡರು. ನಂತರ ನಿಧಾನವಾಗಿ ಕಣ್ಣು ತೆರೆದು ಧನ್ವಂತ್ರಿಯ ಕೈಯಲ್ಲಿ ಹೊಳೆಯುತ್ತಿದ್ದ ಬಂಗಾರದ ಕೊಡವನ್ನು ನೋಡಿದ್ದರು. ತಾವೆಲ್ಲ ಇದುವರೆಗೂ ಯಾವುದಕ್ಕಾಗಿ ಕಷ್ಟಪಟ್ಟಿದ್ದರೋ ಅದು ನಮಗೆ ದೊರಕಿತೆಂದು ಎಲ್ಲರೂ ಸಂತೋಷಪಟ್ಟರು. ಧನ್ವಂತ್ರಿಯ ಕೈಯಲ್ಲಿದ್ದ ಬಂಗಾರದ ಕೊಡ ಅಮೃತದಿಂದ ತುಂಬಿತ್ತು. ಆಗ ಅಸುರರು ತಮ್ಮ ಹುಟ್ಟುಗುಣ ತೋರಲು ಮುಂದಾದರು. ದುಷ್ಟಬುದ್ಧಿ ಅವರಲ್ಲಿ ಜಾಗೃತವಾಯಿತು. ಅಸುರರೆಲ್ಲ ಧನ್ವಂತ್ರಿಯ ಕೈಯಲ್ಲಿದ್ದ ಅಮೃತ ಕಳಶವನ್ನು ಕರೆದುಕೊಂಡು ಅಮೃತ ಕುಡಿಯಲು ಅವಣಿಸತೊಡಗಿದ್ದರು. ತಮ್ಮಲ್ಲಿಯೇ ಅಮೃತಕ್ಕಾಗಿ ಕಾದಾಡತೊಡಗಿದ್ದರು. ತುಂಬ ಗಲಭೆ ಎದ್ದಿತು. ಆದರೆ ಯಾರಿಂದಲೂ ಅಮೃತ ಕಳಶದ ಬಾಯಿಯನ್ನು ತೆಗೆಯಲಾಗಲಿಲ್ಲ. ಅಲ್ಲಿನ ವಾತಾವರಣ ಯುದ್ಧ ನಡೆದಂತಿತ್ತು. ಮೋಹಿನಿ ದೈತ್ಯರನ್ನು ಮೋಹಗೊಳಿಸಿದ್ದಳು. ಅಮೃತಕ್ಕಾಗಿ ದೊಡ್ಡ ಕಲಹವೇ ನಡೆದಿತ್ತು. ಯಾರು ಯಾರನ್ನು ಸಮಾಧಾನಿಸುವ ನಿಯಂತ್ರಿಸುವ ಸ್ಥಿತಿಯಲ್ಲಿರಲಿಲ್ಲ. ಲೀಲಾಕರ್ತ ವಿಷ್ಣು ಆ ಅವಕಾಶಕ್ಕಾಗಿಯೇ ಕಾಯ್ದುಕೊಂಡಿದ್ದ. ಆಗಲೇ ಅತ್ಯಂತ ಸುಂದರ ಸ್ತ್ರೀ ಮೋಹಿನಿ ರೂಪವನ್ನು ತಾಳಿದ. ಕಾದಾಡುತ್ತಿದ್ದ ದೈತ್ಯರ ಎದುರಿಗೆ ಬಂದು ನಿಂತ ಮೋಹಿನಿಯ ರೂಪ ಅದೆಷ್ಟು ಸುಂದರವಾಗಿತ್ತೆಂದರೆ ಮೋಹಿನಿಯನ್ನು ನೋಡಿದ ತಕ್ಷಣ ತಮ್ಮ ಕಾದಾಟವನ್ನು ನಿಲ್ಲಿಸಿ ದೈತ್ಯರು ತುಂಬ ಆಶ್ಚರ್ಯದಿಂದ ಆಕೆಯ ಅದ್ಭುತ ರೂಪವನ್ನು ನೋಡುತ್ತಾ ನಿಂತುಬಿಟ್ಟರು. ಆ ಸುಂದರಿ ಅವರು ಕಾದಾಡುತ್ತಿರುವುದಕ್ಕೆ ಕಾರಣ ಕೇಳಿದ್ದಳು. ಆಕೆಯ ಸೌಂದರ್ಯದಂತೆ ಆಕೆಯ ಧ್ವನಿಯೂ ಕೂಡ ಅಷ್ಟೇ ಮೋಹಕವಾಗಿದ್ದಿತ್ತು. ಎಲ್ಲರೂ ಸನ್ನಿಗೊಳಗಾದವರಂತೆ ನಿಂತುಬಿಟ್ಟರು. ಸುರಾಸುರರೆಲ್ಲ ಸೇರಿ ತಾವು ಅಮೃತ ಪಡೆದಿದ್ದನ್ನು ಹಾಗೂ ಅದನ್ನು ಹೇಗೆ ಹಂಚಿಕೊಳ್ಳಬೇಕೆಂಬುದನ್ನು ತಿಳಿಯದೆ ಕಾದಾಡುತ್ತಿರುವುದನ್ನು ಮೋಹಿನಿಗೆ ವಿವರಿಸಿ ಹೇಳಿದ್ದರು. ಎಲ್ಲರೂ ತಮ್ಮ ಪಾಲಿನ ಅಮೃತ ಪಡೆಯಲು ಕಾತುರರಾಗಿದ್ದರು. ಆ ಸುಂದರಿ ತನ್ನ ದಾಳಿಂಬೆಯಂತಹ ದಂತ ಪಂಕ್ತಿಯನ್ನು ತೋರಿಸಿ ಮುಗುಳು ನಗುತ್ತಾ ಹೇಳಿದಳು, ಓಹೋ, ಇದೇನು ಅಂತಹ ಸಮಸ್ಯೆಯಲ್ಲ. ನೀವು ಕಾದಾಡಿ ಒಬ್ಬರನ್ನೊಬ್ಬರು ಕೊಲ್ಲುವ ಅವಶ್ಯಕತೆ ಇಲ್ಲ. ನೀವು 2 ಸಾಲುಗಳಾಗಿ ಶಾಂತರಾಗಿ ಕುಳಿತುಕೊಳ್ಳಿ. ನಾನು ಎಲ್ಲರಿಗೂ ಅಮೃತವನ್ನು ಹಂಚುತ್ತೇನೆ. ಸುಮ್ಮನೆ ಹಿಂಸೆಗೇಕೆ ಎಡೆಮಾಡಿಕೊಡುವಿರಿ? ಯಾರಿಗೆ ಏನು ಸಿಗಬೇಕೋ ಅವರಿಗೆ ಅದು ಸಿಗಿ ತೀರುತ್ತದೆ. ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಮ್ಮಿ ಇಲ್ಲ. ನಾನು ಎಲ್ಲರಿಗೂ ನ್ಯಾಯ ಒದಗಿಸುತ್ತೇನೆ. ಎಲ್ಲ ಅಸುರರು ಆಕೆ ಮಾತಿಗೆ ಒಪ್ಪಿದರು. ಆಕೆ ಹೇಳುತ್ತಿರುವುದನ್ನು ನ್ಯಾಯವಾಗಿದೆ ಎಂದುಕೊಂಡು ಪ್ರತ್ಯೇಕವಾಗಿ 2 ಸಾಲುಗಳಲ್ಲಿ ಕುಳಿತುಕೊಂಡರು. ಅಸುರರು ಮೋಹಿನಿಯ ಮಾತಿನಲ್ಲಿ ಅಡಗಿದ್ದ ಗೂಢಾರ್ಥವನ್ನು ತಿಳಿದುಕೊಳ್ಳಲಿಲ್ಲ. ಈ ಸುಂದರ ಕನ್ಯೆ ಅಸುರರು ಕೈಯಿಂದ ಬಂಗಾರದ ಕಳಶವನ್ನು ಪಡೆದುಕೊಂಡಳು. ಎಲ್ಲರೂ ಶಾಂತರಾಗಿ ಕುಳಿತುಕೊಳ್ಳುವಂತೆ ಹೇಳಿ ಪವಿತ್ರವಾದ ಅಮೃತವನ್ನು ಮೊದಲು ದೇವತೆಗಳ ಸಾಲಿಗೆ ಹಂಚತೊಡಗಿದ್ದಳು. ಮೋಹಿನಿಯ ಸೌಂದರ್ಯ ಹಾಗೂ ಆಕೆಯ ಮೋಹಕ ಮಾತಿಗೆ ಮರುಳಾಗಿದ್ದ ಅಸುರರಿಗೆ ವಿಷ್ಣುವಿನ ಮಾಯೆ ಅರ್ಥವಾಗಲಿಲ್ಲ. ಅಮೃತ ಕುಡಿಯಲು ತಮ್ಮ ಸರಿದಿಗಾಗಿ ಕಾತುರದಿಂದ ಕಾಯತೊಡಗಿದ್ದರು. ಅಮೃತ ಕಳಶ ಖಾಲಿಯಾಗ ತೊಡಗಿದ್ದ ಸ್ವರಭಾನು ಎನ್ನುವ ಒಬ್ಬ ಬುದ್ಧಿವಂತ ಅಸುರರಿಗೆ ಮೋಹಿನಿಯ ಕುರಿತು ಸಂದೇಹ ಉಂಟಾಯಿತು. ಅವನು ದೇವತೆಯ ರೂಪ ಧಾರಣೆ ಮಾಡಿ ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತುಕೊಂಡು ಅಮೃತ ಪಡೆದು ಬಾಯಿಗೆ ಹಾಕಿಕೊಂಡ. ಇನ್ನೇನು ಕುಡಿಯಬೇಕೆನ್ನುವಷ್ಟರಲ್ಲಿ ಅದನ್ನು ನೋಡಿದ ಸೂರ್ಯ ಚಂದ್ರರಿಬ್ಬರು ಈ ವಿಷಯವನ್ನು ವಿಷ್ಣುವಿಗೆ ತಿಳಿಸಿಬಿಟ್ಟರು. ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸ್ವರಭನು ದೈತ್ಯ ರುಂಡ ಕತ್ತರಿಸಿಬಿಟ್ಟ. ಆದರೆ ಅಷ್ಟರಲ್ಲಾಗಲೇ ಅಸುರನು ಬಾಯಿಯಲ್ಲಿ ಅಮೃತ ಸೇರಿದ್ದರಿಂದ ಅವನು ತಲೆ ಅಮರವಾಗಿ ಸಾವಿಲ್ಲದಂತಾಯಿತು. ವಿಷ್ಣು ಅವನ ತಲೆಯನ್ನು ಆಕಾಶದಲ್ಲಿ ಒಗೆದ. ಆ ತಲೆಯ ರಾಹು ಗ್ರಹವಾಯಿತು.
ವಿಷ್ಣುವಿಗೆ ತನ್ನ ಕುರಿತು ಸೂರ್ಯ ಚಂದ್ರರು ಹೇಳಿದ್ದಕ್ಕೆ ರಾಹು ಗ್ರಹವಾಗಿದ್ದರು. ಅವರಿಬ್ಬರನ್ನು ಕಾಡಕೊಂಡಿರುತ್ತೇನೆ. ಇದಕ್ಕೆ ಗ್ರಹಣ ಎಂದು ಕರೆಯುತ್ತಾರೆ. ಈ ಗೊಂದಲದ ಸಮಯದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ ವಿಷ್ಣು ಮೋಹಿನಿ ರೂಪದಲ್ಲಿ ಎಲ್ಲ ದೇವತೆಗಳಿಗೂ ಅಮೃತವನ್ನು ಹಂಚಿ ಸದ್ದಿಲ್ಲದಂತೆ ಅಲ್ಲಿನ ಮಾಯವಾಗಿ ಹೋದ. ಸಮುದ್ರದಿಂದ ದೊರೆತ ಇನ್ನಿತರ ವಸ್ತುಗಳಿಂದ ಅಸುರರು ತೃಪ್ತಿಪಟ್ಟುಕೊಳ್ಳಬೇಕಾಯಿತು. ಅಸುರರು ತಮ್ಮ ತಪ್ಪಿಗೆ ತಾವೇ ಬೆಲೆ ತೆತ್ತಿದ್ದರು. ಈ ರೀತಿಯಾಗಿ ದುರ್ವಾಸ ಮುನಿಗಳು ಶಾಪದಿಂದ ಪರಿಣಾಮದಿಂದ ಸಮುದ್ರ ಮಥನ ನಡೆಯಿತು. ಹಾಲಾಹಲದ ನಾಶವಾಯಿತು. ಲಕ್ಷ್ಮೀ ಮಾತೆಯ ಸೃಷ್ಟಿಯಾಯಿತು. ವಿಷ್ಣು ಕೂರ್ಮಾವತಾರ ತಾಳಿದ್ದ. ದೇವತೆಗಳಿಗೆ ಅಮೃತ ಸಿಕ್ಕಿತು. ರಾಹು ಎನ್ನುವ ಹೊಸ ಗ್ರಹ ಹುಟ್ಟಿತು. ದೇವೇಂದ್ರ ಅಜರಾಮನಾದ ನಂತರ ಅಸುರರು ವಿರುದ್ಧ ಯುದ್ಧ ಸಾರಿ ತನ್ನ ಅಮರಾವತಿಯನ್ನು ಮತ್ತೆ ಹಿಂತಿರುಗಿ ಪಡೆದುಕೊಂಡ.